ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಹಿದೆ. ಆ ಪ್ರೀತಿಯ ಮನ ಮರೆವುದೇ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಹಿದೆ. ಆ ಪ್ರೀತಿಯ ಮನ ಮರೆವುದೇ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ಅವರ ಒಂದು ನಟನೆ ನಾನು ಚಿಕ್ಕ ವಯಸ್ಸಿನಲ್ಲಿ 3 ಕುಮಾರರು, ಒಂದು ರಾಜಕುಮಾರ್, ಒಂದು ಉದಯ್ ಕುಮಾರ್, ಒಂದು ಕಲ್ಯಾಣ ಕುಮಾರ ತ್ರಯರ ಬಗ್ಗೆ ಚಿಕ್ಕ ವಯಸ್ಸು ನಾನು ಕೇಳಿದ್ದೆ. ರಾಜಕುಮಾರ್ ಅವರು ಅವಿನಾಭಾವ ಸಂಬಂಧ ಆ ನರಸಿಂಹಸ್ವಾಮಿ ವಿದ್ಯಾಲಯ ಏರ್ಪಟ್ಟರು. ಅದು ಉತ್ತುಂಗ ಶಿಖರಪ್ಪ ಆಗಿದೆ. ನನ್ನಲ್ಲಿ ಇಟ್ಟಿರ್ತಕ್ಕಂಥ ಒಂದು ಭಕ್ತಿ ವಿಶ್ವಾಸಕ್ಕೆ ಇವತ್ತು ಕೂಡ ಒಂದೇ ಮಾತನ್ನು ಹೇಳ ಬಯಸ್ತಾ ಇದ್ದೇನೆ. ರಾಜಕುಮಾರರ ಸಮಾಧಿಯಲ್ಲಿ ಇರತಕ್ಕಂಥದ್ದು ಯೋಗಾನರಸಿಂಹನ ಪೀತಾಂಬರ. ಆ ಯೋಗಾನರಸಿಂಹನ ಪೀತಾಂಬರವನ್ನು ಹಾಕಬೇಕು ದೃಷ್ಟಿಯಿಂದ ಭಾರತಮ್ಮನವರು ನನ್ನ ಕೈಯಿಂದಲೇ ಕೂಡ ಆ ಒಂದು ಸಮಾಧಿ ಇದು ಆ ಪರಮಾತ್ಮ ಕೃಪೆ ಎಂಬುದನ್ನು ರಾಜಕುಮಾರರ ದೃಷ್ಟಿಯಲ್ಲಿ ನಾವು ಇಂತಿಷ್ಟು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅವರ ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಮಾತುಗಳನ್ನು ನಾವು ಹೇಳಬೇಕು. ನಿರ್ದೇಶಕರಿಗಾಗಲಿ, ನಟನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದಾಗಲಿ, ಅಣ್ಣ ಒಂದು ಮಾತನ್ನು ಕೂಡ ಹಣಕ್ಕಾಗಿ ಆಸೆ ಪಟ್ಟಿರ್ತಕ್ಕಂಥ, ಹಣಕ್ಕಾಗಿ ಏನು ಹಾಕಿರ್ತಾರೆ ಅವರಿಗೆ ಹಣ ಬರಬೇಕು ಎಂಬತಕ್ಕಂಥ ದೃಷ್ಟಿಯ ಅವಶ್ಯ. ಹಾಸ್ಪಿಟಲ್ ಓಪನ್ ಆಗಿ 4 ವರ್ಷ ಆಗಿರ್ತದೆ. ಇದೇ ಬಾಸನ್ ಸ್ವಾಮೀಜಿ ಅವರು
ಟಿ ದೇವೇಗೌಡರು, ಶಿವರಾಜ್ ಕುಮಾರ್ ಅವರು ಅಂದ್ರೆ ರಾಜ್ಕುಮಾರ್ ರಿಲೇಷನ್ ಇದನ್ನ ಉದ್ಘಾಟನೆ ಮಾಡ್ತಿದೆ. ಇಲ್ಲಿವರೆಗಂಟ ಹೆಚ್ಚು ಕಮ್ಮಿ 4,000 ಮೇಜರ್ ಆಪರೇಷನ್ ಆಗಿದೆ. ಆ 4,000 ಮೇಜರ್ ಆಪರೇಷನ್ ಅಲ್ಲಿ ಅಲ್ಲಿ ಕೇವಲ 1-2 ಬಿಟ್ರೆ ಇದರಿಂದ ಡೆತ್ ರೇಟ್ ಇನ್ಯಾವುದು ಸುಧಾ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಬಡ ರೋಗಿಗಳಿಗೆ ಶ್ರೀಮಂತ ಚಿಕಿತ್ಸೆ ಕೊಡ್ಬೇಕಾಗಿರೋದು ನಮ್ಮಲ್ಲಿ ನಯನಕುಮಾರಲ್ಲಿ. ನೀವು ಈ ಮೈಸೂರಲ್ಲಿ ಯಾವುದೇ ಪ್ರಸಿದ್ಧಿಯಾದಂತ ಹಾಸ್ಪಿಟಲ್ ಹೋಗಿ ನಮ್ಮಲ್ಲಿರುವಂತ ಇದು ಸ್ಪೆಷಾಲಿಟಿ ಬೇರೆ ಎಲ್ಲೂ ಕಾಣೋದಿಲ್ಲ. ಯಾಕೆಂದ್ರೆ ಬಡ ರೋಗಿಗಳಿಗೆ ಉನ್ನತ ಮಟ್ಟದ ಚಿಕಿತ್ಸೆ ಕೊಡಬೇಕು ಅನ್ನೋ ಉದ್ದೇಶದಿಂದ ನಯನಕುಮಾರ್ ಓಪನ್ ಮಾಡಿದ್ದೇವೆ ಹೊರತು ಇನ್ಯಾವುದೇ ಹಣಕಾಸಿನ ಬಿಸ್ನೆಸ್ಗೋಸ್ಕರ ಇಲ್ಲಿ ಯಾವ್ದು ಕರೆ ಆಗಲಿ ನಾವು ಇದನ್ನು ಉಪಯೋಗಿಸ್ಕೊತಿಲ್ಲ. ಇನ್ನು